ಶರತ್ ಶರತ್ ಎಲ್ಲಿ ಹೋದ ಇವನು? ಮಾಮ್, ಟೆರೆಸ್ ಮೇಲೂ ನೋಡಿದೆ, ಅಲ್ಲೂ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಹೌದಾ? ಅವ್ನ ಮೊಬೈಲಿಗೆ ಫೋನ್ ಮಾಡಿ ವಿಚಾರಿಸು. ಮಾಮ್, ನಾನು ಕಾಲ್ ಮಾಡಿದ್ದೆ, ಬಟ್ ಅವ್ನು ರಿಸೀವ್ ಮಾಡ್ತಿಲ್ಲ. ಎಲ್ಲಿ ಹೋಗಿರ್ಬೋದು ಮತ್ತೆ? ಅವ್ನು ಯಾವತ್ತೂ ಹೀಗೆ ಹೇಳದೆ ಎಲ್ಲೂ ಹೋಗೋದಿಲ್ಲ. ಬಾಸು ಫ್ಯಾಕ್ಟ್ರಿಗೆ ಏನಾದರೂ ಹೋಗಿರ್ಬೋದಾ? ಒಂದ್ಸಲ ಕಾಲ್ ಮಾಡಿ ವಿಚಾರಿಸ್ಬೇಕಿತ್ತು. ನಾನು ದಳವಾಯಿ ಅಂಕಲ್ಗೆ ಆಲ್ರೆಡಿ ಕಾಲ್ ಮಾಡಿದೆ, ಅವನಲ್ಲೂ ಹೋಗಿಲ್ವಂತೆ. ಬಟ್ ಅವ್ನ ಕಾರ್ ಇಲ್ಲೇ ಇದೆ, ಎಲ್ಲಿ ಹೋದ ಅಂತ ಗೊತ್ತಾಗ್ತಿಲ್ಲ. ಕಾರು ಇಲ್ಲೇ ಇದೆ ಅಂದರೆ ಇಲ್ಲೇ ಎಲ್ಲೋ ಹತ್ರದಲ್ಲಿ ಹೋಗಿರ್ಬೇಕು. ನಾನು ಹೋಗಿ ನೋಡ್ಕೊಂಬರ್ತೀನಿ. ಪ್ಲೀಸ್. ಎಲ್ಲಿ ಹೋಗಿರ್ಬೋದು ಇವನು? ಈ ಬಾಸ್ ಎಲ್ಲಾದ್ರೂ. ದೇವಿಯವರೇ, ನೀವಿಲ್ಲ ಇದ್ದೀರಾ? ಬಾಸು ಅದೇ ಪುಟ್ ಮೇಡಮ್ ಅವರಪ್ಪ, ಅವ್ರನ್ನೆಲ್ಲಾದ್ರೂ ನೋಡಿದ್ರಾ? ಹಾ, ಅವರು ಮನೆ ಹಿಂದೆ ಹೋಗೋದನ್ನ ನೋಡಿದೆ. ಹೌದಾ? ಸದ್ಯ ನೀವಾದ್ರೂ ನೋಡಿದ್ರಲ್ಲ. ಸರಿ, ನಾನು ಹೋಗಿ ಹುಡುಕ್ತೀನಿ. ಛೇ, ಸಾರಿ ಶರತ್. ನೀವು ಎಷ್ಟು ದುಃಖ ಪಡ್ತಿದ್ದೀರಾ ಅಂತ ಗೊತ್ತಿದ್ರು ನಿಮಗೆ ಸಮಾಧಾನ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಅಟ್ಲೀಸ್ಟ್ ದುರ್ಗಾನಿಂದ ನಿಮಗೆ ಸಮಾಧಾನ ಆಗ್ಬೋದು ಅಂತ ಅವಳನ್ನು ಕಳಿಸಿದ್ದೀನಿ. ಈಗಾದರೂ ನೀವಿಬ್ರು ಮತ್ತಷ್ಟು ಕ್ಲೋಸ್ ಆಗಲಿ ಅನ್ನೋದೇ ನನ್ನ ಉದ್ದೇಶ. ನೀನನ್ನ ಸಾಯಿಸ್ತೀಯಾ? ನನ್ನ ರೂಮಲ್ಲಿ ಕ್ಲೋಸ್ ಮಾಡಿ ಬೆಂಕಿ ಹಚ್ತೀಯಾ? ನಿಂಗೆ ಅಮ್ಮ ಇಷ್ಟ ಇದ್ರೆ ಅಮ್ಮ ಒಪ್ಪತ್ತಿರ್ಲಿಲ್ಲ. ಅಮ್ಮ ಕಾಪಾಡಿ ಕಾಪಾಡಿ ಅಂತ ಕೂಗ್ಬೇಕಾದ್ರೆ ಅಮ್ಮನ ಯಾಕೆ ಕಾಪಾಡಲಿಲ್ಲ? ಬಾಸು, ಯಾಕೆ ಇಲ್ಲಿ ಕೂತಿದ್ದೀರಾ? ಮನೇಲೆಲ್ಲರೂ ಎಷ್ಟು ಆತಂಕ ಪಟ್ಕೊಂಡಿದ್ದಾರೆ ಗೊತ್ತಾ? ಮತ್ತೆಲ್ಲಿ ಹೋಗ್ಲಿ, ನಾನು ತುಂಬಾ ಹೇಟ್ ಮಾಡುವಂತ ಪ್ಲೇಸ್ ಇದು. ನನ್ನ ಇಡೀ ಜೀವನದಲ್ಲಿ ಎಲ್ಲ ಅದನ್ನು ಕಳ್ಕೊಂಡಿರೋ ಜಾಗ ಇದು. ನನ್ನ ಪ್ರೀತಿ, ನನ್ನ ಹೆಂಡತಿ, ನನ್ನ ಮಗಳು, ನನ್ನ ನೆಮ್ಮದಿ, ನನ್ನ ಜೀವನ ಎಲ್ಲರೂ. ಹಿತ ಅವಳಮ್ಮನ ಕೊಂದಿದ್ದು ನಾನು ಅಂತ ಅನ್ಕೊಂಡಿದ್ದಾಳೆ. ಮಾತೆತ್ತಿದ್ರೆ ನನ್ನಿಂದ ನಮ್ಮಮ್ಮನ ದೂರ ಮಾಡಿದ್ದು ನೀನು ಅಂತ ಹೇಟ್ ಮಾಡ್ತಾಳೆ. ಅವಳು ಹಾಗೆ ಮಾತಾಡ್ದಾಗೆಲ್ಲ ನನಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಬಾಸು, ದಯವಿಟ್ಟು ನೊಂದ್ಕೊಂಬೇಡಿ ಬಾಸು. ನೋಡಿ, ಅವಳು ಹೇಳ್ತಿರೋದು ಸರಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವಳಿಗೆ ಒಂದ್ ಸ್ವಲ್ಪ ಸಮಯ ಕೊಡಿ ಅಲ್ವಾ? ನನಗೆ ಆ ವಿಷಯದಲ್ಲಿ ಎಷ್ಟು ಗಿಲ್ಟ್ ಇದೆ ಗೊತ್ತಾ? ಪ್ರತಿ ಕ್ಷಣ ಅದು ನನ್ನ ಚುಚ್ಚಿ ಚುಚ್ಚಿ ಕೊಲ್ಲುತ್ತೆ. ಅವತ್ತು ಯಾವುದೋ ಒಂದು ವಿಷಯಕ್ಕೆ ನನ್ನ ಅಂಬಿಕಾ ಮಧ್ಯೆ ಜಗಳ ಆಗಿತ್ತು. ಅದನ್ನು ಸಾಲ್ವ್ ಮಾಡ್ಕೊಳ್ದೆ ನಾವಿಬ್ರು ಕೋಪದಲ್ಲಿ ಮಲಗಿದ್ವಿ. ಅವತ್ತೇನಾದರೂ ನಾನು ಅವಳ ಹತ್ರ ಜಗಳ ಮಾಡಿದೆ, ಯಾವತ್ತಿನ ಹಾಗೆ ಅವಳು ಕೈ ಹಿಡ್ಕೊಂಡು ಮಲಗಿದಿದ್ರೆ ಅವಳನ್ನ ಬಿಟ್ಟು ಹೋಗ್ತಿರ್ಲಿಲ್ವೇನೋ ಅಂತ ಪ್ರತಿ ಕ್ಷಣ ನನಗೆ ಅನ್ನಿಸ್ತಾನೆ ಇರುತ್ತೆ. ಅವತ್ತು ನಮ್ಮಿಬ್ರ ಮಧ್ಯೆ ಜಗಳ ಆಗಿತ್ತು ನಿಜ, ಆದ್ರೆ ಪ್ರೀತಿ ಕಮ್ಮಿ ಆಗಿರ್ಲಿಲ್ಲ. ಈ ವಿಷಯ ನಾನು ಅಂಬಿಕಾ ಹೇಗೆ ಹೇಳಿ ಈ ವಿಷಯ ನನಗೆ ಸಾಯೋವರೆಗೂ ಕಾಡ್ತಾನೆ ಇರುತ್ತೆ. ಒಂದು ವಿಷಯನ ನಾನು ಯಾರಿಗೂ ಹೇಳ್ದೆ ನನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದೀನಿ ದುರ್ಗಾ. ಅದನ್ನ ನಿನ್ನ ಹತ್ರ ಹೇಳ. ಹೇಳಿ ಬಾಸು. ಆಕ್ಚುಲಿ ಏನಾಯ್ತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಾನು ಯಾಕೆ ಅಂಬಿಕಾಗೆ ಹೆಲ್ಪ್ ಮಾಡಲಿಲ್ಲ? ಅಂಬಿಕಾ ಹೆಲ್ಪ್ ಅಂತ ಕಿರಿಸ್ತಾ ಇದ್ರು. ನನಗೆ ಯಾಕೆ ಒಂದು ಇಂಚು ಮೂವ್ ಆಗಲಿಲ್ಲ ಅಂತ ನನಗೆ ಅರ್ಥನೇ ಆಗಿಲ್ಲ. ನನಗೆ ಈ ಮನೆ ಹತ್ರ ಓಡ್ ಬಂದಿದ್ದಷ್ಟೇ ನೆನಪು, ಆಮೇಲೆ ಫುಲ್ ಬ್ಲ್ಯಾಂಕ್. ಇಲ್ಲಿರೋ ಯಾವುದೋ ಸುಟ್ಟೋಗಿರೋ ಮನೆ ನನ್ನ ಕನ್ಸಲ್ಲಿ ಬಿಡೋದಕ್ಕೆ ಹೇಗೆ ಸಾಧ್ಯ? ಯೋಚನೆ ಮಾಡು ದುರ್ಗಾ, ಆ ಕನಸು ನಿನ್ಗೇನೋ ಹೇಳಕ್ ಪ್ರಯತ್ನ ಪಡ್ತಿರ್ಬೋದು. ಏನ್ ಹೇಳ್ತಿದ್ದೀರಾ ನೀವು?
ಕನಸು ನನಗೇನು ಹೇಳುತ್ತೆ? ನೀನೇ ಯೋಚನೆ ಮಾಡು ದುರ್ಗಾ. ಆ ಮನೆ ಯಾವುದು, ಆ ಹೆಂಗ್ಸ್ ಯಾರು ಅಂತ ನೀನೇ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡು. ಅವಾಗ ನಿನಗೆ ಆ ಕನಸು ಏನಕ್ಕೆ ಬೀಳ್ತಿದೆ ಅಂತ ಗೊತ್ತಾಗ್ಬೋದು. ಹೌದು, ನೀವು ಹೇಳ್ತಿರೋದು ಸರಿಯಾಗಿದೆ. ಆದರೆ ಇದನ್ನೆಲ್ಲ ನಾನು ಹುಡ್ಕೋದಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ಇವಾಗ ಗೊತ್ತಿರೋರ್ನೇ ಹುಡ್ಕೋದಕ್ಕೆ ಕಷ್ಟ. ಅಂಥದ್ರಲ್ಲಿ ಕನ್ಸಲ್ಲಿ ಬಂದಿರೋರ್ನ ನಾನು ಹೇಗೆ ಹೋಗಿ ಹುಡುಕ್ಲಿ? ಅದು ಬೇರೆ ಅವ್ರ ಮುಖ ಬೇರೆ ನನಗೆ ಸರಿಯಾಗಿ ಕಾಣಿಸಿಲ್ಲ. ಯಾವುದೋ ನಿಗೂಢ ವಿಷಯಕ್ಕೆ ನಿನಗೆ ಸೂಚನೆ ಕೊಡ್ತಿರ್ಬೋದು ಅಂತ ಅನ್ಕೋ. ನಿಗೂಢ ವಿಷಯನಾ? ದೇವಿಯವರೇ, ನೀವು ಸುಮ್ಮನೆ ನನಗೆ ಏನೇನೋ ಹೇಳಿ ಹೆದರಿಸ್ಬೇಡಿ. ಅಯ್ಯೋ ದುರ್ಗಾ, ಭಯ ಪಡ್ಕೋಬೇಡ. ನಿನಗೆ ಇಷ್ಟ ದಿನ ನಿನ್ನ ಕನ್ಸು ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಈಗ ನಿನ್ನ ಕನ್ಸಲ್ಲಿ ಬರ್ತಿರೋ ಮನೆ ಇಲ್ಲಿದೆ ಅಂತ ನಿನಗೆ ಗೊತ್ತಾಯ್ತಲ್ವಾ? ಹಾಗೆ ಒಂದೊಂದೇ ಸತ್ಯ ನಿನಗೆ ಗೊತ್ತಾಗ್ಬೋದು. ನಿನ್ನ ಪ್ರಯತ್ನನ ನೀನು ಮಾಡು. ನೀವು ಹೇಳ್ತಿರೋದು ಸರಿಯಾಗಿದೆ, ನಾನು ಪ್ರಯತ್ನ ಪಡ್ತೀನಿ. ದುರ್ಗಾ, ದೇವಿಯವರೇ, ಶಾನ್ವಿಯವ್ರು ಕರೀತಾ ಇರೋ ಹಾಗಿದೆ, ನಾನು ಹೋಗಿ ಬರ್ತೀನಿ. ದುರ್ಗಾ, ಮನೇಲಿ ಏನು ನಡೀತಿದೆ? ಅದು ಬಾಸು ಮತ್ತೆ ಮಾಯವ್ರ ಮದುವೆ ಹತ್ರ ಬರ್ತಿದೆಯಲ್ಲ, ಅದಕ್ಕೆ ಶಾಸ್ತ್ರ ಮಾಡ್ತಿದ್ದಾರೆ. ಸರಿ, ನಾನು ಹೊರಡ್ತೀನಿ. ಮದ್ವೆಗೆ ಸಂಬಂಧಪಟ್ಟಿರೋ ಇನ್ನೊಂದು ಶಾಸ್ತ್ರ ಶುರು ಆಗ್ತದೆ. ಅಂದರೆ ನನ್ನ ಶಕ್ತಿ ಇನ್ನೊಂದು ಹಂತ ನಾಶ ಆಗುತ್ತೆ.